Hey. Bala Vikas. Vikas bala. हाँ सर तुम सही भी देखते ಅಲ್ಲೇನೇ ಇದು ಮಾಡೋಣ ಅಂತ ರೈನಿಂಗ್ ಡ್ಯಾನ್ಸು ಅದೆಲ್ಲ ಮಾಡ್ತಾನೆ ಅಂತ ಅದು ಅಲ್ಲೇ ಪಕ್ಕದಲ್ಲಿ ಅವೆರಡು ಅಲ್ಲೇ ಇದ್ದು ಬಿಟ್ರೆ ಬಂದವರೆಲ್ಲ ಅಲ್ಲಿ ಇರ್ಲಿಕ್ಕೆ ಚೆನ್ನಾಗಿರ್ತದೆ ಅಲ್ವಾ? ಅಥವಾ ಇಲ್ಲಿ ಮಾಡಕ್ಕೆ ಜಾಗ ಸಾಕಾಗುತ್ತೋ ಹೇಳಿ. ಜಾಗ ಇಷ್ಟೇ ಸರ್, ಇದನ್ನ ಈ ಮ್ಯೂಸಿಕ್ ಇಟ್ಕೊಂಡ್ರೆ ಈ ಪೀಸ್ ಅಟ್ಮಾಸ್ಫಿಯರ್ ಹೋಗುತ್ತೆ, ಇದು ಪಾರ್ಕ್ ಮಾಡೋಣ ಅಂತ ಲಾಸ್ಟ್ ಮಾತಾಡ್ತೀವಿ. ಗ್ರೀನ್ ಜಾಸ್ತಿ ಬೇಕು. ಕಾಂಕ್ರೀಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಮತ್ತೆ ಲೈಟಿಂಗ್ ಚೆನ್ನಾಗಿ ಕೊಡಿ. ಇದು ಒಂದು ಬೇರೆ ಯಾವುದು 7 ಸಪ್ರೇಟ್ ಬರ್ತದೆ. ಇದು ಒಂದು ಸಪ್ರೇಟ್ ಓನ್ಲಿ ಬಿಯರ್ ಬರಂಗಿಲ್ಲ. ಈ ಕಡೆ ಬನ್ನಿ ಜೋಗ ಪ್ರಾಧಿಕಾರದಲ್ಲಿ ಈಗಾಗಲೇ 185 ಕೋಟಿಯನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದನ್ನು ಈ 185 ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು DC ಅವರು ಕೂಡ ಚರ್ಚೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು. ಅಂದರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು. ಫಾಲ್ಸ್ ನೋಡೋಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿಯ ಸೌಂದರ್ಯವನ್ನು ತಿಳಿಯುವ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು, ರೂಮ್ಸು ಮತ್ತು ಬಂದವರಿಗೆಲ್ಲ ಏನು ಇದಿದೆಯಲ್ಲ, ಏನದು ಪಾರ್ಕ್ ಇರುತ್ತೆ, ಆಮೇಲೆ ವಾಟ್ರದ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ, ಆಮೇಲೆ ಪಬ್ಲಿಕ್ಕಿಗೆ ಏನೇನು ಬೇಕೋ ಎಲ್ಲ ಅವರಿಗೆ ಸಿಗುವಂಥ ರೀತಿಯಲ್ಲಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಮಾಡಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡಬೇಕು ಅನ್ನೋದಿದೆ. ಇವೆಲ್ಲವನ್ನು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಜೊತೆಗೆ ಒಟ್ಟಿನಲ್ಲಿ ಜನ ಇಲ್ಲಿ ಬಂದರೆ ರಾತ್ರಿ 10 ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಮಾಡಬೇಕು, ವಂಡರ್ಲಾ ಥರ ಇರುತ್ತಲ್ಲ ಆ ಥರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ.
ಅದಕ್ಕಾಗಿ ಈಗಾಗಲೇ ಇದಕ್ಕೆ ಈಗ 95 ಕೋಟಿ ರಿಲೀಸ್ ಆಗಿದೆ. ಈಗ 95 ಕೋಟಿ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನು ಉಳಿದ 99.54 ಕೋಟಿ ಬ್ಯಾಲೆನ್ಸ್ ಇದೆ. ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಅಂದರೆ ಎಂಟ್ರೆನ್ಸಿಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ, ಇದು ಬರಬೇಕಾದ್ರೆ ಸ್ವಲ್ಪ ಲುಕ್ ಬರಬೇಕಂತೇಳಿ ಡಬಲ್ ರೋಡ್ ಮಾಡಬೇಕು ಅನ್ನೋದು ಒಂದಿದೆ. ಆಮೇಲೆ 3 ಸ್ಟಾರ್ ಹೋಟ್ಲ್ ಬರಬೇಕು, ಇಲ್ಲಿ ಒಂದು ಜಿಪ್ ಲೈನ್ ಸರಿ ಆಗಬೇಕಾಗಿದೆ. ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನು ಈ ಭಾಗದ ಜನರಿಗೆ ಬರೋವಂಥ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ, ಚರ್ಚೆ ಮಾಡ್ತೀವಿ. ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ಕೆ ಬರಬೇಕು. ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ ಇಲ್ಲಿ ಬಂದು ಹೋಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಒಳ್ಳೆ ಅದ್ಭುತವಾದಂಥ ಪ್ಲೇಸ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಕಾಮಗಾರಿ ಯಾವ ಮುಗಿಬೋದು? ಮುಗಿತದೆ, ಈಗ ಶುರುವಾಗಿದೆಯಲ್ಲ. ಈಗ 99 ಕೋಟಿ, ಈಗ 95 ಕೋಟಿ ಕೆಲಸ ಈಗ ನಡೀತಾ ಇದೆ. ಆಯ್ತಾ, ಇನ್ನು ಮುಂದಕ್ಕೆ ಏನೇನು ಮಾಡಬೇಕು ಪ್ಲಾನ್ ಪ್ರಕಾರವಾಗಿ ಒಂದು ಹಂತವಾಗಿ ಮುಗಿಸ್ತೀವಿ. ಸರ್, ಸ್ಥಳೀಯರಿಗೆ ಎಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಸಿಗಬಹುದು ಸರ್ ಈ ಕಾಮಗಾರಿ? ಸ್ಥಳೀಯರಿಗೆ ಈ ಉದ್ಯೋಗ ಸಿಗುತ್ತೆ, ಅದು ನೋಡೋಣ ಎಷ್ಟು ಜನ ಅಂತ ಗೊತ್ತಾಗಲ್ಲ, ಆಮೇಲೆ ಹೇಳ್ತೀವಿ. ಸ್ಥಳೀಯರಿಗೆ ಉದ್ಯೋಗ ಕೊಡೋಕ್ಕೂ ಅವಕಾಶ ಇದೆ. ಇಲ್ಲೆಲ್ಲ ಸ್ಥಳೀಯರಿಗೆ ತೊಗೊಳ್ತೀವಿ, ಹೊರಗಡೆ ಯಾರನ್ನೂ ಬೇರೆ ತಗೊಳ್ಳಲ್ಲ. ಸ್ಥಳೀಯರಿಗೆ ಅವಕಾಶ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದನ್ನ ಆದೇಶ ಮಾಡಿದ್ರು, ಆದರೆ ಅವ್ರು ಹಣ ಬಿಡುಗಡೆ ಮಾಡಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ಹಣ ಬಿಡುಗಡೆ ಮಾಡಿದ ನಂತರ ಕೆಲಸ ಶುರು ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಇನ್ನು ಮೇಲೆ ಏನು ಮಾಡಬೇಕು ಅನ್ನೋದನ್ನ ಹಂತ ಹಂತವಾಗಿ ಮುಗಿಸ್ತೀವಿ, ಒಂದೇ ಸರಿ ಮುಗಿಸೋಕ್ಕಾಗಲ್ಲ. ನೀವು ಈಗ ಹಣ ಬಿಡುಗಡೆ ಆಗಿದೆ ಅಂತೀರಿ, ಆದರೆ ಬಿಜೆಪಿಯವರು ನಾವಿದ್ದಾಗಲೇ ಇದಕ್ಕೆ ಹಣ ತಂದಿದ್ವಿ, ಈಗಿನ ಶಾಸಕರು ಅದನ್ನು ಸುಮ್ಮನೆ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರು ಗುತ್ತಿಗೆದಾರ ಇದ್ದಾರೆ, ಬರ್ರಿ ಇಲ್ಲಿ ಗುತ್ತಿಗೆದಾರರೇ ಎಲ್ಲಿದ್ದಾರೆ ಅಂತ ಹೇಳಪ್ಪ. ಸರ್ ಎಷ್ಟಾಗಿತ್ತು ಸರ್ ಹಿಂದೆ ಆ ಸರ್ಕಾರ ಇದ್ದಾಗ ಎಷ್ಟಾಗಿತ್ತು? ಸರಿನಾ, ಈಗ ಎಷ್ಟಾಗಿದೆ? 75 ಕೋಟಿ ರಿಲೀಸ್ ಮಾಡಿದ್ದೀವಿ ನೋಡಿ. ಸರ್, ಜೋಗ ಕಾರ್ಗಲ್ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತೆ ಬಸ್ ಸ್ಟ್ಯಾಂಡ್ ಮಾಡುವ ಕನಸು ನಿಮ್ದು ಮಹದಾಸೆ ಇತ್ತು, ಅಂದ್ರೆ ಅಧ್ಯಕ್ಷರದ್ದು ಇತ್ತು. ಅದು ಯಾವ ಹಂತಕ್ಕೆ ಬಂದಿದೆ? ಟೆಂಡರ್ ಆಗಿದೆ ಅಂತ ಸುದ್ದಿ ಇದೆ. ನೋಡಿದ್ದೀವಿ, ಜಾಗ ನೋಡಿದ್ದೀವಿ, ಓಕೆ ಆಗಿದೆ. ಇನ್ನು 80 ಲಕ್ಷ ಬಿಡುಗಡೆ ಆಗಿದೆ. ಈಗ ಅಲ್ಲೊಂದು ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು. ಈಗ ಅವ್ರಿಗೆ ಹೇಳಿದ್ದೀವಿ, ನಮಗೊಂದು ಸ್ವಲ್ಪ ಕೊಡಿ, ಉಳಿಕೆದೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ನಮಗೇನು ಜಾಸ್ತಿ ಬೇಡ, 5 ಬಸ್ ನಿಲ್ಲಿಸೋ ಜಾಗ ಕೊಟ್ಟರೆ ಸಾಕು. ಅದು ರೆಡಿ ಮಾಡಿದ್ದೀವಿ, ಈ ಕೆಲಸ ಶುರು ಮಾಡಕ್ಕೆ ಮಾಡ್ತೀವಿ. ಜೋಗಕ್ಕೆ ಹತ್ತಿರವಿರುವಂತಹ ಪ್ರವಾಸಿ ತಾಣ ಒಡನ್ಬೈ, ಅಲ್ಲಿಗೆ ಹೋಗುವ ರಸ್ತೆ ಕಳಪೆ ಆಗಿದೆ, ಜನರಿಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಅದ್ರ ಬಗ್ಗೆ ಏನು? ಈಗ ಟೆಂಡರ್ ಆಗಿದೆ, ಸದ್ಯದಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ, ನೀವು ಬರ್ರಿ, ಅವಾಗ ಗೊತ್ತಾಗತ್ತೆ ನಿಮಗೆ.